ಹಾಯ್ ಮಕ್ಕಳ, ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳ, ಹೋದ ಸಂಚಿಕೆಯಲ್ಲಿ ನಮ್ಮ ಗುರುಗಳು ನಮ್ಮ ಮಕ್ಕಳಿಗೆ ವಿಶೇಷ ಥರದ ರಂಗ ಚಟುವಟಿಕೆಗಳನ್ನು ಹೇಳಿಕೊಟ್ರು. ಈ ಸಂಚಿಕೆಯಲ್ಲಿ ಯಾವ ರೀತಿ ವಿಭಿನ್ನ ಥರದ ರಂಗಗೀತೆಗಳನ್ನು ರಂಗ ಆಟಗಳನ್ನು ಹೇಳ್ಕೊಡ್ತಾರೆ ನೋಡೋಣ ಬನ್ನಿ. ಎಸ್, ಕೂತ್ಕೊಳ್ಳಿ ಮಕ್ಕಳ. ಒಂದು ಹಾಡು ಹೇಳೋಣ ಮಕ್ಕಳ. ಹಾಂ ಸರ್. ಒಂದು ಹಾಡು ಹೇಳ್ಕೊಡ್ಲಾ? ಈ ಹಾಡಿನ ಮೊದಲ ಒಂದೆರಡು ಸಾಲುಗಳನ್ನಷ್ಟೇ ನಾನು ಹೇಳ್ತೀನಿ. ಮಿಕ್ಕಿದ ಹಾಡನ್ನು ನೀವೇ ಕಟ್ತಾ ಹೋಗಬೇಕು. ಅರ್ಥ ಆಯ್ತಾ? ಇದು ಒಂದು ಎಕ್ಸಸೈಸು. ಇದು ಒಂದು ಜಾನಪದ ಹಾಡು ಇರುವಂಥದ್ದು. ಏನಂದರೆ, ಒಬ್ಬ ಗಂಡ ಒಂದು ಏಡಿಕಾಯಿ ತಂದಿದ್ದಾನೆ ಮಕ್ಕಳ. ಅರ್ಥ ಆಯ್ತಾ? ಏನಕ್ಕೆ? ತನ್ನ ಹೆಂಡತಿ ಕೈ ಕೊಟ್ಟು ಇದನ್ನು ಸಾರು ಮಾಡು ಅಂತ ಹೇಳೋದಕ್ಕೆ. ಹೆಂಡತಿ ಏನು ಮಾಡಿಬಿಟ್ಟಿದ್ದಾಳೆ? ಅದನ್ನು ತಿಂದ್ಬಿಟ್ಟಿದ್ದಾಳೆ. ಓಕೆ, ಅವಳು ಅಡುಗೆ ಮಾಡಿಲ್ಲ, ತಿಂದ್ಬಿಟ್ಟಿದ್ದಾಳೆ. ಅದಕ್ಕೆ ಅವನು ಹೇಳ್ತಾನೆ, ತಿನ್ಬೇಡ, ಇದನ್ನು ಸಾರು ಮಾಡು ಅಂತಂದರೆ ಅವಳು ಒಂದು ಸರ್ತಿ ಆಲೂಗಡ್ಡೆ ಇಲ್ಲ, ಸರಿ ಆಲೂಗಡ್ಡೆ ಇಲ್ಲ ಅಂತ ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ಆಲೂಗಡ್ಡೆಯಲ್ಲಿ ಮೊದಲ ಅಕ್ಷರ ಆ, ಅದಕ್ಕೆ ಸರಿಯಾಗಿ ಹೊಂದಂಥ ಒಂದು ಊರಿನ ಹೆಸರು ಹಾಕ್ಬಿಟ್ಟು, ಎಕ್ಸಾಂಪಲ್, ಆಲೂರಿಗೆ ನಾ ಹೋಗಿ ಆಲೂಗಡ್ಡೆ ತಂದು ಕೊಟ್ಟರೆ ಬದನೆಕಾಯಿ ಇಲ್ಲ ಅಂತ ಅವಳೆ ಅಂತ ನೆಕ್ಸ್ಟ್ ಲೈನಿಗೆ ಲೀಡ್ ಕೊಡುತ್ತೆ. ಹಾಗೆ ಸಾರು ಮಾಡೋದಕ್ಕೆ ಏನೇನು ಬೇಕು ಶುರು ಮಾಡೋಣ ಮಕ್ಕಳ. ನಾನು ಹಾಡು ಎತ್ಕೊಡ್ತೀನಿ, ಅದೇ ತರ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು, ರಿಪೀಟ್ ಮಾಡಬೇಕು. ಓಕೆನಾ? ಓಕೆ. ಹಾ. ಕೆರೆ ತಾಕ ನಾ ಹೋಗಿ ಏಡಿಕಾಯಿ ತಂದ್ಕೊಟ್ರೆ, ಕೆರೆ ತಾಕ ನಾ ಹೋಗಿ ಏಡಿಕಾಯಿ ತಂದ್ಕೊಟ್ರೆ, ಕರ 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 ತಿಂದ ಹಾಕೌಳೆ ನನ್ನ ಹೆಂಡತಿ, ಕರ ಕರ ತಿಂದ ಹಾಕೌಳೆ, ಕರ ಕರ ತಿಂದ ಹಾಕೌಳೆ ನನ್ನ ಹೆಂಡತಿ, ಕರ ಕರ ತಿಂದ ಹಾಕೌಳೆ. ತಿನ್ಬೇಡ ನನ್ನ ಹೆಂಡತಿ ಸಾರು ಮಾಡಂತಂದ್ರೆ, ತಿನ್ಬೇಡ ನನ್ನ ಹೆಂಡತಿ ಸಾರು ಮಾಡಂತಂದ್ರೆ, ಈರುಳ್ಳಿ ಇಲ್ಲಂತವಳೆ. ಇನ್ನೊಂದ್ಸತಿ, ಈರುಳ್ಳಿ ಇಲ್ಲಂತವಳೆ ನನ್ನ ಹೆಂಡತಿ, ಈರುಳ್ಳಿ ಇಲ್ಲಂತವಳೆ. ಈ ಸೂರಿಗೆ ನಾ ಹೋಗಿ ಈರುಳ್ಳಿ ತಂದ್ಕೊಟ್ರೆ, ಬೆಳ್ಳುಳ್ಳಿ ಇಲ್ಲಂತವಳೆ ನನ್ನ ಹೆಂಡತಿ, ಬೆಳ್ಳುಳ್ಳಿ ಇಲ್ಲಂತವಳೆ. ಬೇಲೂರಿಗೆ ನಾ ಹೋಗಿ ಬೆಳ್ಳುಳ್ಳಿ ತಂದ್ಕೊಟ್ರೆ, ಬೇಲೂರಿಗೆ ನಾ ಹೋಗಿ ಬೆಳ್ಳುಳ್ಳಿ ತಂದ್ಕೊಟ್ರೆ, ಎಣ್ಣೆ ಇಲ್ಲಂತವಳೆ ನನ್ನ ಹೆಂಡತಿ, ಎಣ್ಣೆ ಇಲ್ಲಂತವಳೆ. ಎಣ್ಣೆ ಇಲ್ಲಂತವಳೆ ನನ್ನ ಹೆಂಡತಿ, ಎಣ್ಣೆ ಇಲ್ಲಂತವಳೆ. ಯಡಿಯೂರಿಗೆ ನಾ ಹೋಗಿ ಎಣ್ಣೆನ ತಂದ್ಕೊಟ್ರೆ, ಯಡಿಯೂರಿಗೆ ನಾ ಹೋಗಿ ಎಣ್ಣೆನ ತಂದ್ಕೊಟ್ರೆ, ಸಾಸಿವೆ ಇಲ್ಲಂತವಳೆ ನನ್ನ ಹೆಂಡತಿ, ಸಾಸಿವೆ ಇಲ್ಲಂತವಳೆ. ಸಾಸಿವೆ ಇಲ್ಲಂತವಳೆ ನನ್ನ ಹೆಂಡತಿ, ಸಾಸಿವೆ ಇಲ್ಲಂತವಳೆ. ಸಾಗರಕ್ಕೆ ನಾ ಹೋಗಿ ಸಾಸಿವೆ ತಂದ್ಕೊಟ್ರೆ, ಸಾಗರಕ್ಕೆ ನಾ ಹೋಗಿ ಸಾಸಿವೆ ತಂದ್ಕೊಟ್ರೆ, ಖಾರ ಇಲ್ಲಂತವಳೆ ನನ್ನ ಹೆಂಡತಿ, ಖಾರ ಇಲ್ಲಂತವಳೆ. ಖಾರ ಇಲ್ಲಂತವಳೆ ನನ್ನ ಹೆಂಡತಿ, ಖಾರ ಇಲ್ಲಂತವಳೆ. ಕಾರವಾರಿಗೆ ನಾ ಹೋಗಿ ಖಾರಾನ ತಂದ್ಕೊಟ್ರೆ, ಕಾರವಾರಿಗೆ ನಾ ಹೋಗಿ ಖಾರಾನ ತಂದ್ಕೊಟ್ರೆ, ಉಪ್ಪೇ ಇಲ್ಲಂತವಳೆ ನನ್ನ ಹೆಂಡತಿ, ಉಪ್ಪೇ ಇಲ್ಲಂತವಳೆ. ಉಪ್ಪೇ ಇಲ್ಲಂತವಳೆ ನನ್ನ ಹೆಂಡತಿ, ಉಪ್ಪೇ ಇಲ್ಲಂತವಳೆ. ಉಡುಪಿಗೆ ನಾ ಹೋಗಿ ಉಪ್ಪನ್ನ ತಂದ್ಕೊಟ್ರೆ, ಉಡುಪಿಗೆ ನಾ ಹೋಗಿ ಉಪ್ಪನ್ನ ತಂದ್ಕೊಟ್ರೆ, ಗ್ಯಾಸೇ ಇಲ್ಲಂತವಳೆ ನನ್ನ ಹೆಂಡತಿ, ಗ್ಯಾಸೇ ಇಲ್ಲಂತವಳೆ. ಗ್ಯಾಸೇ ಇಲ್ಲಂತವಳೆ ನನ್ನ ಹೆಂಡತಿ, ಗ್ಯಾಸೇ ಇಲ್ಲಂತವಳೆ. ಗುಡ್, ಉಪ್ಪರ್. ವೆರಿ ಗುಡ್, ವೆರಿ ಗುಡ್ ಮಕ್ಕಳು. ಸರಿ, ಚೆನ್ನಾಗಿ ಹಾಡಿದ್ರೆ ಇದು ಆಶು ಕವಿತೆ ಇದ್ದಂಗೆ, ಅಲ್ಲೇ ಕಟ್ಟಿ ಅಲ್ಲೇ ಹಾಡುವಂಥದ್ದು. ಇದನ್ನು ನೋಡ್ತಾ ಇರೋಂಥ
ವೀಕ್ಷಕ ಮಕ್ಕಳು ಕೂಡ ಪ್ರಯತ್ನ ಪಡ್ಬೋದು. ಇನ್ನೇನೇನಿಲ್ಲ ಅಂದರೆ ಸಾರು ಮಾಡೋಕ್ಕಾಗಲ್ಲ, ಬೆಳೆಸ್ತಾ ಹೋಗ್ಬೋದು. ಜಾನಪದಕ್ಕಿರೋ ಒಂದು ತಾಕತ್ತದು. ಅದು ಬಾಯಿಂದ ಬಾಯಿಗೆ ಹರಡ್ತಾ ಬಾಯಿಂದ ಬಾಯಲ್ಲಿ ಅದು ಬೆಳೀತಾ ಹೋಗೋಂಥ ಸಾಹಿತ್ಯ ಅವು. ಸೊ ಚೆನ್ನಾಗಿ ಮಾಡಿದ್ರಿ ಮಕ್ಕಳು, ವೆರಿ ಗುಡ್, ಸೂಪರ್ ಕದ. ಇವಾಗ ರಂಗಭೂಮಿಯ ಇನ್ನೊಂದು ಪಾಠವನ್ನು ಮಾಡೋಣ, ಆಯ್ತಾ? ಇದಕ್ಕೆ ನನಗೆ ಕೆಲವು ಪರಿಕರ ಬೇಕಾಗುತ್ತೆ. ಏನೇನ್ ಬೇಕು ಹೇಳಿ ಗುರುಗಳೇ? ಅಲ್ಲಿ ಒಂದು ಕೋಲ್ ಇದೆ, ಒಂದು ಶಾಲ್ ಇದೆ, ಅಲ್ಲಿ ಒಂದು ಕಂಜರ ಇದೆ. ಮಕ್ಕಳೇ, ಏನಿದು? ಕಂಜರ ಅಲ್ವಾ? ರಂಗಭೂಮಿಯಲ್ಲಿ ಒಂದು ಬಹಳ ಮಜವಾದ ವಿಷಯ ಇದೆ. ಅಲ್ಲಿ ಏನು ಗೊತ್ತಾ, ಅಲ್ಲಿ ಯಾವ ವಸ್ತು ಆದರೂ ನಟ ಅದನ್ನು ಹೇಗೆ ಬಳಸ್ತಾನೆ ಅನ್ನೋದ್ರ ಮೇಲೆ ಅದರ ಐಡೆಂಟಿಟಿಯನ್ನು ಅದು ಚೇಂಜ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಅರ್ಥ ಆಯ್ತಾ ಮಕ್ಕಳ? ಈ ಎಕ್ಸಸೈಸಿನ ಮೇನ್ ಇಂಪಾರ್ಟೆಂಟ್ ಏನು ಅಂತ ಅಂದರೆ ಒಂದು ಕ್ರಿಯೇಟಿವಿಟಿ ಬೆಳೀತಾ ಹೋಗುತ್ತೆ. ಮತ್ತು ನಾವು ಏನು ರಂಗಸಜ್ಜಿಕೆ, ರಂಗ ಪರಿಕರಗಳನ್ನು ಡಿಸೈನ್ ಮಾಡ್ತಾರಲ್ಲ, ಅವರೆಲ್ಲರೂ ಕೂಡ ನಿಮಗೆ ಯಾವುದೋ ಒಂದು ವಸ್ತುವಲ್ಲಿ ಆ ಶೇಪು, ಆ ಟೆಕ್ಸ್ಚರು ಕಾಣಕ್ಕೆ ಶುರು ಆಗಬೇಕಷ್ಟೇ. ಅದಕ್ಕೆ ಸ್ವಲ್ಪ ಪೇಂಟ್ ಮಾಡಿ ಕತ್ತರಿಸಿ ಅದಕ್ಕೆ ಒಂದು ರೂಪ ಕೊಡೋ ಸಾಧ್ಯತೆ ಇದೆ. ಸೊ ಈಗ ಈ ಕಂಜರ ಇದು ಒಂದು ರೌಂಡ್ ಶೇಪ್ ಇರುವಂಥ ಒಂದು ವಸ್ತು ಅಲ್ವಾ? ಇದರ ಆ್ಯಕ್ಚುಲ್ ಉಪಯೋಗ ಏನು? ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಅಲ್ವಾ? ಇದನ್ನ ರಂಗಭೂಮಿಯಲ್ಲಿ ನಾವು ಬೇರೆ ಯಾವ ಥರ ನೋಡ್ಬೋದು? ಫಾರ್ ಎಕ್ಸಾಂಪಲ್, ಏನಾಯ್ತು ಮಕ್ಕಳ? ಇದು ಚಪಾತಿ ಮಾಡೋದು. ಚಪಾತಿ ಮಣೆ ಆಯ್ತು. ಅದೇ ಹಿಂಗೆ ತೆಗೆದ್ಬಿಟ್ಟು ದೋಸೆ ಹೆಂಚಾಯ್ತು ಅಲ್ವಾ? ಒಂದೇ ಪ್ರಾಪರ್ಟಿ. ನಾವು ಇದನ್ನ ಬೇರೆ ತರ ಹೆಂಗ್ ನೋಡಕ್ ಸಾಧ್ಯತೆ ಇದೆ ಅನ್ನೋದು ಅರ್ಥ ಆಯ್ತಾ ಮಕ್ಕಳ? ಯಾರು ಮಾಡ್ತೀರಿ? ನೀವು ಮಾಡ್ತೀಯಾ? ಶಾರ್ವರಿ ಕೊಡು. ಇದರ ಏನಾಗಿ ಬಳಸ್ಬೋದು ನೋಡು. ಓ, ತಟ್ಟೆನ ಮಾಡಿದ್ರು. ವೆರಿ ಗುಡ್, ತಟ್ಟೆ. ನಾನು ಹಿಂಗಿಟ್ಟಿದ್ದೆ, ಅವಳು ಅದನ್ನ ಉಲ್ಟಾ ತಿರುಗಿಸಲು ತಟ್ಟೆ ಆಗೋಯ್ತು. ವೆರಿ ಗುಡ್ ಶಾರ್ವರಿ. ನೆಕ್ಸ್ಟ್ ನೀ ಏನಾಗಿ ನೋಡ್ಬೋದು ಅದನ್ನ? ಏನ್ರ ಮಕ್ಕಳ ಅದು? ಫ್ರಿಸ್ಬಿ, ಆಟದ ವಸ್ತು ಅಲ್ವಾ? ಎಸ್, ವೆರಿ ಗುಡ್. ನೆಕ್ಸ್ಟ್ ಏನಿದು? ಮಂಗಳಾರತಿ. ಆರತಿ ಮಾಡಿದ್ರೆ ಆರತಿ ತಟ್ಟೆ, ಊಟ ಮಾಡಿದ್ರೆ ಊಟದ ತಟ್ಟೆ. ವೆರಿ ಗುಡ್. ಅವಳಿಗೆ ಪಾಸ್ ಮಾಡು. ಟೋಪಿ, ಈ ಕಾಶ್ಮೀರಿ ಟೋಪಿ ಎಲ್ಲ ಬರ್ತಾವ ನೋಡಿ, ಹೆಚ್ಚು ಕಡಿಮೆ. ಗುಡ್ ಗುಡ್ ಕ್ರಿಯೇಟಿವ್. ನೆಕ್ಸ್ಟ್ ಏನಾಯ್ತು ಮಕ್ಕಳ? ಅದು ಸ್ಟೇರಿಂಗ್ ಹಂಗೆ ಇರುತ್ತಲ್ಲ ರೌಂಡ್ ಆಗಿ. ಗುಡ್. ಒಂದು ದೇವರ ವಿಗ್ರಹ. ಓಕೆ, ಗುಡ್. ಅವನು ಅದಕ್ಕೆ ಕೈ ಮುಗ್ದಿದ್ದಕ್ಕೆ ಅದಕ್ಕೆ ದೇವರು ಕಲ್ಪನೆ ಬಂದ್ಬಿಡ್ತು ಅಲ್ವಾ? ಓ, ಏನಾಯ್ತು ಮಕ್ಕಳ? ಮಿರರ್. ಗುಡ್. ಆಯ್ತು, ಮಿರರ್ ಅಲ್ವಾ? ಸೊ ನಾವಿದನ್ನ ಹೇಗೆ ಬೇಕಾದ್ರೂ ಬಳಸ್ಬೋದು. ಕೆಲವೊಂದು ಸರ್ತಿ ಒಂದೇ ಪರಿಕರನ ಬೇರೆ ಬೇರೆ ರೀತಿ ಬಳಸ್ತಾರೆ. ಅಥವಾ ರಂಗಸಜ್ಜಿಕೆ ರೆಡಿ ಮಾಡ್ಬೇಕಾರೆ, ಓಕೆ ನನಗೆ ರೌಂಡಿಂದ ಏನೋ ಒಂದು ಸಿಕ್ಕರೆ ನಾನು ಅದನ್ನು ತಟ್ಟೆನೂ ಮಾಡ್ಬೋದು, ತವಾನೂ ಮಾಡ್ಬೋದು, ಕನ್ನಡಿನೂ ಮಾಡ್ಬೋದು, ದೇವ್ರನ್ನೂ ಮಾಡ್ಬೋದು. ಅರ್ಥ ಆಗ್ತಾ ಇದೆಯಾ ಮಕ್ಕಳ? ಹೌದು. ಸೊ ಇದನ್ನ ನೋಡ್ತಾ ಇರುವಂಥ ಮಕ್ಕಳು ಕೂಡ ಈ ರೌಂಡ್ ಶೇಪಲ್ಲಿ ಏನೆಲ್ಲ ಮಾಡ್ಬೋದು ನೀವು ಒಂದ್ಸಲ ಯೋಚನೆ ಮಾಡಿ. ಬೇರೆ ಬೇರೆ ಥರ ಅದನ್ನು ಹೇಗೆ ಬಳಸ್ಬೋದು, ಅದು ರಂಗಭೂಮಿಯ ಸಾಧ್ಯತೆ. ಆಯ್ತಾ ಮಕ್ಕಳ? ಈಗ ಇದೇ ಎಕ್ಸಸೈಸ್ನ ಇನ್ನೊಂದು ಭಾಗ ಮಾಡೋಣ. ಅಲ್ಲಿ ಯಾವುದೋ ಒಂದು ಬಟ್ಟೆ ಇದೆ, ಕೊಡಿಯೋದು. ಶಾಲ್ ತರ ಇದೆ ಸರ್, ಶಾಲ್ ಅನ್ಸುತ್ತೆ. ಕೊಡಿ ಇಲ್ಲಿ, ಕೊಡಿ ಕಂದ ಅದನ್ನ. ಇದೇನು ಮಕ್ಕಳ? ಶಾಲ್. ಶಾಲ್ ಅಲ್ವಾ? ಈಗ ನಾವು ಇದರಲ್ಲಿ ಆಗ ಪ್ರಾಪರ್ಟಿ ಯೂಸ್ ಅನ್ನ ನೋಡಿದ್ವಿ. ಈಗ ಒಂದು ಬಟ್ಟೆ ಇಟ್ಕೊಂಡು, ಇದು ಖಾಲಿ ಒಂದು ಶಾಲ್, ಹೆಚ್ಚಾಗಿ ಸನ್ಮಾನಕ್ಕೆ ಎಲ್ಲ ಇದು ಕೊಡುವಂಥ ಶಾಲ್ ಅಲ್ವಾ?
ಈ ಶಾಲಲ್ಲಿ ನಾವು ಬೇರೆ ಬೇರೆ ಪಾತ್ರದ ಒಂದು ಕಾಸ್ಟ್ಯೂಮ್ ಆಗಿ ಕ್ರಿಯೇಟ್ ಮಾಡಕ್ ಸಾಧ್ಯ ಇದೆಯಾ? ಯೋಚನೆ ಮಾಡಬೇಕಾಗತ್ತೆ. ನಾನು ನನ್ನ ತರಗತಿಯಲ್ಲಿ ರೆಗ್ಯುಲರ್ ಆಗಿ ತಗೊಳ್ಳುವಂಥ ತರಗತಿಯಲ್ಲಿ ನನ್ನ ವಿದ್ಯಾರ್ಥಿಗಳಿಗೆ ಈ ಥರದ್ದು ಒಂದು ಶಾಲೋ ಒಂದು ವೇಲೋ ತನ್ನಿ ಅಂತೀನಿ. ಯಾಕೆ ಅಂತ ಅಂದರೆ ಅಲ್ಲಿ ಸೀನ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಹೆಲ್ಪ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಹೆಂಗೆ ಈಗ ಇದು ನಂದು ನಿರಂಜನ್ ಹಿಂಗಿದ್ದಾನೆ, ಇನ್ನು ಯಾವುದೋ ಒಂದು ಕಳ್ಳನ ಪಾತ್ರನೋ ಏನೋ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ, ಹಿಂಗೆ ಹಿಡ್ಕೋತೀನಿ. ಅಲ್ವಾ? ಮುಖ ಕಾಣದೇ ಇರೋಂಗೆ ಆಯ್ತಾ? ಕಾಸ್ಟ್ಯೂಮಿನ ಒಂದು ಭಾಗ ಆಯ್ತಾ ಇದು? ಈ ತರ ಈ ಒಂದು ಖಾಲಿ ಬಟ್ಟೆಯಲ್ಲಿ ಯಾವ ತರ ಬೇರೆ ಬೇರೆ ಕಾಸ್ಟ್ಯೂಮ್ ಆಗಿ ಯೋಚನೆ ಮಾಡ್ಬೋದು, ನೋಡ್ಬೋದಾ? ಓಕೆ, ಕೊಡಿ, ಯೋಚನೆ ಮಾಡೋಕಂದ. ಅಲ್ಲಲ್ಲೇ ಓಂ ಕೇಶವಾಯ ಸ್ವಾಹ. ಓಕೆ, ಒಂದು ಪಂಚೆ, ಅರ್ಚಕ್ರು ಪಂಚೆ ಕಟ್ಕೋಬೇಕು ಸರಿಯಾಗಿ. ಸೂಪರ್ ಕಂದ. ನೆಕ್ಸ್ಟ್ ನೀ ಏನ್ ಮಾಡ್ತಿದ್ಯಪ್ಪ? ಓ, ರೈತ. ಓಕೆ, ಪೇಟ ತರ. ಗುಡ್, ಸೂಪರ್, ಗಟ್ಟಿಯಾಗಿ. ಸರ್ ಆ ಕೋಲ್ ಸಿಗ್ಬೋದಾ? ಹಾ, ತಗೊಳ್ಳಿ ಕಂದ. ತಮ್ಮ ಒಂದು ಗ್ಲಾಸ್ ನೀರು ತಗೊಂಡ್ ಬಾ. ಓಕೆ, ವಯಸ್ಸಾದವರು ಶಾಲ್ ಹಾಕೊಂಡಂಗೆ. ಗುಡ್. ಚಳಿ ಆಗಿದ್ದಕ್ಕೆ ಚಳಿ ಆಗಿದೆ. ಒಂದು ಪೇಷಂಟ್ ಅನ್ಕೋ, ಜ್ವರ ಗಿರ ಬಂದಿರೋ ಪೇಷಂಟ್ ಅನ್ಕೋಬಹುದು. ನೈಸ್, ವೆರಿ ಗುಡ್. ನೋಡಿ, ಅದೊಂದು ತುಂಡು ಬಟ್ಟೆಯಲ್ಲಿ ಎಷ್ಟೆಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಮತ್ತೆ ವೆರೈಟಿ ರೀತಿಯ ಕ್ಯಾರೆಕ್ಟರ್ಗಳು ಕೂಡ ಕಾಣಿಸುತ್ತೆ. ಹೀಗಾಗಿ ಯಾವುದೋ ಒಂದು ರಂಗ ತರಬೇತಿಗೆ ಹೋಗ್ಬೇಕಾದ್ರೆ ಒಂದು ಬಟ್ಟೆ ಪೀಸ್ ಇಟ್ಕೊಳ್ಳೋದು ಬಹಳ ಒಳ್ಳೇದಾಗುತ್ತೆ. ಓ, ಭಟ್ರು, ಅರ್ಚಕ್, ಇದು ಭಟ್ರು, ಅಡಿಗೆ ಭಟ್ರು. ಹಾ, ವೆರಿ ಗುಡ್, ಚೆನ್ನಾಗಿದೆ ಕಲ. ಅದು ಪಂಚೆ ಆಯ್ತು. ಇಲ್ಲಿ ಬಂದಾಗ ಅದು ಶಲ್ಯ ಆಯ್ತು. ಒಂದೇ ಬಟ್ಟೆ ತುಂಡು. ಚೋಟು ಮಾಡಿದ್ದನ್ನೇ ಮಾಡಂಗಿಲ್ಲ ಮಕ್ಕಳ. ಸೇಮ್ ಮಾಡಬಾರ್ದಂತೆ ಪುಟ. ಬೇರೆ ಯೋಚನೆ ಮಾಡ್ಬೋದು. ಹಾ, ಅದನ್ನೇ ಮಾಡು, ಅಡ್ಡಿ ಇಲ್ಲ, ಅದೇ ಮಾಡು. ಓಕೆ, ಓಕೆ, ಏನ್ ಸರ್ ಇದು? ಓ, ಭರತನಾಟ್ಯಂ ಅವ್ರ ಪ್ರಾಕ್ಟೀಸ್ ಟೈಮಲ್ಲಿ ಕಟ್ಕೊ. ವೆರಿ ಗುಡ್. ಇಷ್ಟೇ ನೋಡಿ ಮಕ್ಕಳ, ಒಂದು ಬಟ್ಟೆ ತುಂಡು ಎಷ್ಟೆಲ್ಲ ಪಾತ್ರದ ಒಂದು ಮೇಲ್ವಸ್ತ್ರ ಆಗಿ ನಮ್ಗೆ ಉಪಯೋಗಕ್ಕೆ ಬಂತು. ಬರೀ ವಸ್ತ್ರವಾಗಿ ಅಲ್ಲ, ಕೆಲವೊಂದು ಸರ್ತಿ ಇದು ಪ್ರಾಪರ್ಟಿ ಆಗಿ ಕೂಡ ಏನೋ ಹಿಂಗಿದು ಮಾಡ್ತೀರಿ. ಒಂದು ಮಗುವಿನ ಕ್ಯಾರೆಕ್ಟರ್ ಬೇಕಾಗುತ್ತೆ, ಮಗು ಆಗುತ್ತೆ, ಅಥವಾ ಏನೋ ಒಂದು 4 ಜನ ಹಿಂಗೆ 4 ಬಟ್ಟೆ ಹಿಡ್ಕೊಂಡು ನಿಂತ್ಕೊಬಿಟ್ರೆ ಗೋಡೆ ಆಗುತ್ತೆ. ಸೊ ಇದೆಲ್ಲ ಸಾಧ್ಯತೆಗಳು ನಿಮಗೆ ಹುಡುಕ್ತಾ ಹೋಗ್ಬೇಕಾಗುತ್ತೆ. ಅರ್ಥ ಆಯ್ತಾ ಮಕ್ಕಳ? ಒಂದು ಆಟ ಆಡೋಣ. ಸುಮಾರು ಹೊತ್ತಾಯ್ತು ಕೂತು. ಎಸ್ ಸರ್, ಆಟ ಆಡುವ. ಏನಂದ್ರೆ ಮಕ್ಕಳೇ, ನಮ್ಮ ರಂಗಭೂಮಿಯ ತರಬೇತಿಯಲ್ಲಿ, ರಂಗ ತರಗತಿಗಳಲ್ಲಿ ಕೆಲವು ರಂಗಾಟಗಳು ಅಂತ ಆಡಿಸ್ತೀವಿ. ಏನೋ ರಂಗಾಟಗಳು, ಥಿಯೇಟರ್ ಗೇಮ್ಸ್. ಏನಕ್ಕೆ ಆಡಿಸ್ತೀವಿ? ಒಂದು ಸ್ವಲ್ಪ ಮಕ್ಕಳು ಓಪನ್ ಅಪ್ ಆಗೋದಕ್ಕೆ,
ಒಂದೊಂದು ಆಟದ ಉದ್ದೇಶ ಒಂದೊಂದಿರುತ್ತೆ. ಕೆಲವೊಂದು ಆ್ಯಕ್ಟಿಂಗಿಗೆ ಸಂಬಂಧಪಟ್ಟಿರೋಂಥದ್ದು ಇರುತ್ತೆ, ಕೆಲವೊಂದು ಏನೋ ಮಕ್ಕಳೆಲ್ಲ ಒಬ್ರ ಜೊತೆ ಒಬ್ರು ಬೆರೆಯೋದಕ್ಕೆ ಅನುಕೂಲ ಆಗುತ್ತೆ. ಸೊ ಅಂಥ ಒಂದು ರಂಗಾಟ ಹ್ಯಾಟು ಬೂಟು ಬೆಲ್ಟು ಅಂತ. ಅರ್ಥ ಆಯ್ತಾ ಮಕ್ಕಳ? ಹ್ಯಾಟನ್ನೆಲ್ಲಿ ಹಾಕೋತೀವಿ? ತಲೆಗೆ. ಬೆಲ್ಟನ್ನೆಲ್ಲಿ ಹಾಕೋತೀವಿ? ಸೊಂಟಕ್ಕೆ. ಬೂಟನ್ನೆಲ್ಲಿಗೆ ಹಾಕೊಂತೀವಿ? ಕಾಲಿಗೆ. ಅಲ್ವಾ? ಈ ಆಟವನ್ನ ಈಗ ನಾನು ಹ್ಯಾಟು ಅಂದ್ರೆ ಇಲ್ಲಿ ಇಟ್ಕೊಳ್ತೀರಾ, ಬೆಲ್ಟು ಅಂದ್ರೆ ಸೊಂಟ ಇಟ್ಕೊತೀರಾ, ಬೂಟು ಅಂದ್ರೆ ಕಾಲು ಇಟ್ಕೊಳ್ತೀರಾ. ನಾನು ನಿಮ್ಮನ್ನ ಕನ್ಫ್ಯೂಸ್ ಮಾಡೋದಕ್ಕೆ ಕೆಲವೊಂದ್ ಸರ್ತಿ ಬೂಟು ಅಂತ ತಲೆ ಇಟ್ಕೋಬಹುದು. ನೀವು ನಾನು ಹೇಳಿದ್ದನ್ನ ಮಾಡಬೇಕೇ ಹೊರತು ನಾನು ಮಾಡಿದ್ದನ್ನ ಮಾಡೋದಲ್ಲ. ಆಯ್ತಾ? ಇದನ್ನ ನೋಡ್ತಾ ಇರೋ ಮಕ್ಕಳು ಕೂಡ ಔಟ್ ಆಗದಿರಂಗೆ ನೋಡ್ತಾ ಔಟ್ ಆಗದೆ ಇರಂಗೆ ಆಡೋದಕ್ಕೆ ಪ್ರಯತ್ನ ಮಾಡ್ಬೋದು. ಆಯ್ತಾ? ಆಯ್ತಾ ಮಕ್ಕಳ, ನೀವು ರೆಡಿನಾ? ಆದ್ರೆ ಯಾರು ಔಟ್ ಆಗ್ತಿರೋ ಒಂದು ಶಿಕ್ಷೆ ಇದೆ ಔಟ್ ಆದವ್ರಿಗೆ. ಶಿಕ್ಷಣ. ಹಾ ಹೌದು, ಆ ಶಿಕ್ಷೆ ಕೂಡ ನಿಮಗೆ ಥಿಯೇಟ್ರಿಕಲ್ ಆಗೇ ಇರುತ್ತೆ. ಓಕೆನಾ? ಏನು ಅಂತ ಹೇಳ್ತೀನಿ. ರೆಡಿ? ಹಾ ಸರ್. ಓಕೆ. ಹ್ಯಾಟು ಬೆಲ್ಟು ಬೂಟು, ಹ್ಯಾಟು ಬೆಲ್ಟು ಬೂಟು. ನಾನೇ ಔಟು ಸರ್. ನೀವೇ ಔಟ್ ಆದ್ರಾ? ನಿಮ್ಗೆ ಶಿಕ್ಷೆ ಕೊಡೋಣ? ಇಲ್ಲ ಸರ್, ನಾನು ನೋಡ್ತೀನಿ ಮಕ್ಕಳು. ಹಂಗಾರೆ ನೀವು ಔಟ್ ಆಗಿ. ಹ್ಯಾಟು ಬೆಲ್ಟು ಬೂಟು ಬೂಟು, ಅವಳು ಔಟು. ನೀನು ಇವಾಗ ಇವಳು ಶಿಕ್ಷೆ ಏನು ಗೊತ್ತಾ ಮಕ್ಕಳ? ಹಾ, ನೀನು ಶಿಕ್ಷೆ ಪುಟ್ಟ, ನೀನು ನಾನು ಔಟ್ ಆಗಿಬಿಟ್ಟೆ ಅಂತ ಹೇಳಬೇಕು. ಅರ್ಥ ಆಯ್ತಾ? ಏನನ್ಬೇಕು? ನೀನು ಔಟ್ ಆಗಿಬಿಟ್ಟೆ ಅನ್ನೋದನ್ನ ಹೇಳಬೇಕು. ಹೆಂಗೆ ಹೇಳ್ತೀಯ ಅಂತ ಅಂದರೆ ಬಾಯಿ ಬಡ್ಕೊಂಡು ಗೋಳಾಡ್ಕೊಂಡು ಹತ್ಕೊಂಡು ಹೇಳ್ಬಿಡ್ಬೇಕು. ಆಯ್ತಾ? ಫುಲ್ಲು ಗೋಳಾಡ್ಕೊಂಡು ಏನನ್ಬೇಕು? ಹಾಂ, ರೆಡಿ ಮಾಡು ನೋಡೋಣ. ಓಕೆ. ಹಾಂ, ರೆಡಿ, ಸ್ಟಾರ್ಟ್. ವೆರಿ ಗುಡ್. ಚೆನ್ನಾಗಿದೆ ಸರ್ ಶಿಕ್ಷೆ. ಹೆಂಗಿದೆ ಶಿಕ್ಷೆ? ನಟನೆನೂ ಕಲ್ತಂಗಾಯ್ತು, ಶಿಕ್ಷಣ ಅಲ್ವೇ? ಹಾ, ಮುಂದಕ್ಕೆ ಹೋಗೋಣ. ಇನ್ನೊಂದ್ಸರ್ತಿ. ಹ್ಯಾಟು ಬೆಲ್ಟು. ಯಾರು? ನೀನು ಔಟು. ಬೆಲ್ಟ್ ಯಾರು ಔಟ್? ಬೆಲ್ಟು ಸರ್. ಓಕೆ. ಹ್ಯಾಟು ಬೆಲ್ಟು ಬೂಟು ಬೂಟು ಬೆಲ್ಟು ಹ್ಯಾಟು ಬೆಲ್ಟು ಹ್ಯಾಟು ಬೆಲ್ಟು ಬೆಲ್ಟು ಹ್ಯಾಟು ಬೆಲ್ಟು ಬೆಲ್ಟು ಹ್ಯಾಟು ಬೆಲ್ಟು ಬೂಟು ಬೂಟು. ಓಕೆ, ವೆರಿ ಗುಡ್. ಸಾಕಮ್ಮ, ಸೂಪರ್ ಕದ. ನಾವು ಇದು ಇನ್ನೂ ಸ್ಪೀಡಾಗಿ ಮಾಡ್ತಾ ಹೋದ್ರೆ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಅಡ್ಡಿಲ್ಲ, ಇದು ಒಂದು ಆಟದ ಜಿಸ್ಟು. ಗೊತ್ತಾಯ್ತಲ್ಲ? ಈಗ ಇನ್ನೊಂದು ಕೆಲಸ ಮಾಡೋಣ. ನಾವು ಇಷ್ಟೊತ್ತೆಲ್ಲ ಏನೇನೋ ಓಪನ್ ಅಪ್ ಆಗ್ತಾ ಇದ್ದೀರಿ ಮಕ್ಕಳು. ನಿಮ್ಮ ಹೆಸರನ್ನ ಆಕ್ಟಿವ್ ಆಗಿ ಹೇಳಿದ್ರಿ, ಮ್ಯಾನರಿಸಮ್ ವಾಕ್ ಮಾಡಿದಾಗ ಚಂದ ನಡೆದ್ರಿ, ನೀವೇ ಒಂದು ಹಾಡು ಕಟ್ಟಿದ್ರಿ, ಒಂದು ರಂಗಾಟ ಆಡಿದ್ರಿ. ಇವಾಗ ಒಂದು ಸೀನ್ ಕಟ್ಟೋಣ, ಒಂದು ದೃಶ್ಯವನ್ನ ನಾನು ಕಟ್ಟಲ್ಲ, ನೀವು ಕಟ್ಟಬೇಕು. ಓಕೆ, ಕೂತ್ಕೊಳ್ಳಿ, ಹೇಳ್ತೀನಿ. ಕಟ್ತೀರಲ್ವಾ ಮಕ್ಕಳೇ? ಜೋಶ್ ಇದೆಯಾ? ಒಂದು ಡ್ರಾಮಾ ಸೀನು. ಓಕೆ, ಇದು ಏನಂದ್ರೆ ನಾನು ಒಂದು ಕಥೆ ಲೈನ್ ಹೇಳ್ತೀನಿ, ಅದನ್ನ ನೀವೇ ಪ್ಲ್ಯಾನ್ ಮಾಡಿಕೊಂಡು ಸ್ಟೇಜ್ ಮೇಲೆ ಅದನ್ನ ಎನಾಕ್ಟ್ ಮಾಡಬೇಕು. ಆಯ್ತಾ? ಸ್ಟೇಜ್ ಮೇಲೆ ಅಭಿನಯಿಸ್ಬೇಕು. ನನ್ನ ಕೆಲಸ ಏನೋ ನಾನು ಹೋಗಿ ಕೂತ್ಕೊಂಡು ನೋಡ್ತೀನಿ ಅಷ್ಟೇ. ಆಯಿತಾ? ನಾನು ನಿಮಗೆ ಒಂದು ಕತೆ ಎಳೆಯನ್ನು ಕೊಡ್ತೀನಿ, ಆ ಎಳೆ ಇಟ್ಕೊಂಡು ನೀವು ಅದನ್ನು ಎಷ್ಟು ಚಂದ ಮಾಡ್ತೀರಾ ಅನ್ನೋದು ಈ ಟಾಸ್ಕ್. ಓಕೆ, ಅರ್ಥ ಆಯ್ತಾ? ಕುಂಭಕರ್ಣ ಯಾರಿಗೆ ಗೊತ್ತು? ವೆರಿ ಗುಡ್, ರಾವಣನ್ ತಮ್ಮ ಕುಂಭಕರ್ಣ. ಆಯಿತಾ? ಕೈ ಎತ್ತಬೇಕು ಮಕ್ಕಳ, ನಾನು ಕೇಳ್ತೀನಿ, ಆನ್ಸರ್ ಗೊತ್ತಿದ್ರೆ ಕೈ ಎತ್ತಬೇಕು. ರಾವಣನ್ ತಮ್ಮ ಕುಂಭಕರ್ಣ. ಆಯಿತಾ? ಅವನಿಗೆ ಒಂದು ಶಾಪ ಇತ್ತು, ಗೊತ್ತಾ? ಎಸ್, ನೀ ಹೇಳಪ್ಪ. 6 ತಿಂಗಳು ಮಲಗಿರ್ತಾನೆ, 6 ತಿಂಗಳು ಎದ್ದಿರ್ತಾನೆ ಅಲ್ವಾ? ಸೊ ಈಗೇನಾಗಿದೆ ಸಿಚುವೇಶನ್ನು, ರಾಮ ವಾನರ ಸೇನೆಯನ್ನು ಕರ್ಕೊಂಡು ಯುದ್ಧಕ್ಕೆ ಬಂದುಬಿಟ್ಟಿದ್ದಾನೆ. ರಾವಣಂಗೆ ಅರ್ಜೆಂಟಾಗಿ ತನ್ನ ಸೇನೆ ಎಲ್ಲ ರೆಡಿ ಇರಬೇಕು. ತನ್ನ ತಮ್ಮ ಕುಂಭಕರ್ಣ ಭಾಳ ಬಲಿಷ್ಠ, ಅವನು ಬೇಕು. ಆದರೆ ಅವನು ನೋಡಿದ್ರೆ ಅವನ 6 ತಿಂಗಳು ನಿದ್ದೆ ಮಾಡೋ ಆ ಟೈಮಲ್ಲಿ ಇದ್ದಾನೆ. ಈಗ ಅರ್ಜೆಂಟಾಗಿ ಅವನ್ನ ಎಬ್ಬಿಸ್ಬೇಕು.
ಇವಾಗ ರಾವಣ ಹೇಳಿ ಕಳಿಸಿದ್ದಾನೆ, ನೀವು ಹೋಗ್ತೀರಾ, ಒಬ್ಬೊಬ್ಬರೇ ಒಂದೊಂದು ಐಡಿಯಾ ಹೇಳ್ತೀರಾ. ಆ ಐಡಿಯಾಗೆ ಇದು ಅವನು ಹೇಳಲ್ಲ, ಕೊನೆಯದಾಗಿ ಯಾವುದೋ ಒಂದು ಐಡಿಯಾಗೆ ಹೇಳ್ತಾನೆ. ಇದನ್ನು ನೀವು ಪ್ರೆಸೆಂಟ್ ಮಾಡಬೇಕು, ಬಹಳ ತಮಾಷೆಯಾಗಿ ಪ್ರೆಸೆಂಟ್ ಮಾಡಬೇಕು. ಓಕೆನಾ ಮಕ್ಕಳ? ಕಥೆಯ ಲೈನ್ ಗೊತ್ತಾಯ್ತಲ್ಲ, ಇಷ್ಟು ಲೈನ್ ಇಟ್ಕೊಂಡು ಇದು ತಮಾಷೆಯಾಗಿ ಹೋಗಬೇಕು. ಒಬ್ಬೊಬ್ರು ಒಂದೊಂದು ಐಡಿಯಾ ಕೊಡಬೇಕು, ಅದನ್ನು ಟ್ರೈ ಮಾಡಬೇಕು. ಅದು ವರ್ಕ್ ಆಗಲ್ಲ, ಇನ್ನೊಂದು ಐಡಿಯಾಗೆ ಹೋಗಬೇಕು. ಅರ್ಥ ಆಯ್ತಾ? ಮಾಡ್ತೀರಾ? ನಿಮಗೆ ಒಂದು 2 ನಿಮಿಷ ಕೊಡ್ತೀನಿ, ನೀವು ಫಸ್ಟ್ ಡಿಸ್ಕಸ್ ಮಾಡಿ, ಆಮೇಲೆ ಬೇಕಾದ್ರೆ ಪ್ರಾಕ್ಟೀಸ್ ಮಾಡಿ ಮಾಡೋರಂತೆ. ಓಕೆ, ಬೇಗ ಬಡ ಡಿಸ್ಕಸ್ ಮಾಡಬೇಕು. ಫಸ್ಟ್ ನಮಗೆ ಒಬ್ರು ಕುಂಭಕರ್ಣ ಬೇಕಪ್ಪ. ಯಾರದು? ಪವನ್ ಸರಿ ಹೋಗ್ತಾನೆ ಕುಂಭಕರ್ಣಂಗೆ. ನಾನು ಮತ್ತೆ ಯಶು ಕುಂಭಕರ್ಣನ ಕಾಯ್ತಿರ್ತೀವಿ. ನಾವಿಬ್ರು ಒಂದು ಸೈನಿಕರು. ನೀವೆಷ್ಟು ಜನ? ನೀವು ಬರ್ತಾ ಏನಾದ್ರೂ ಒಂದು ಸ್ವಲ್ಪ ಫನಿಯಾಗೆ ಮಾಡ್ಕೊಂಡ್ ಬರ್ಬೇಕು, ನಮ್ಮ ಮ್ಯೂಸಿಕ್ ತರನು. ಅದನ್ನೇ ಒಂದು 3-4 ಸಲ ಹೇಳ್ಬಿಟ್ಟು ಆ ಥರ ಏನಾದರೂ ಮಾಡಿ. ಫಸ್ಟ್ ಐಡಿಯಾ 5th ಫಸ್ಟ್ ಐಡಿಯಾ ಇರ್ಬೇಕಲ್ಲ, ಅದು ನಾನೇ ಹೇಳ್ತೀನಿ. ಎಲ್ಲರೂ ಒಟ್ಟಿಗೆ ಸೇರಿ ಕಿರ್ಚೋಣ. ಸೆಕೆಂಡ್ ಐಡಿಯಾ ಯಾರು ಕೊಡ್ತೀರಾ? ಹಾಂ, ನಾನು ಏನು ಮಾಡ್ತೀನಿ ಅಂದ್ರೆ ನೀರು ಹಾಕ್ತೇನೆ ಕುಂಭಕರ್ಣ. ಸರಿ ಪವನ್, ಅದಕ್ಕೆ ನೀನೇನಾದರೂ ಫನಿಯಾಗಿ ಏನಾದರೂ ಮಾಡಬೇಕು. ಥರ್ಡ್ ಐಡಿಯಾ ಯಾರು ಕೊಡ್ತೀರಾ? ನಾನು ಕಚ್ಗುಳಿ ಕೊಡ್ತೀನಿ. ಹಾಂ, ಪವನ್ ಅದಕ್ಕೂ ಅಷ್ಟೇ ಏನಾದರೂ. ಓಕೆ. 4th ಐಡಿಯಾ ನಾನು ಮಾಡ್ತೀನಿ. ನಾನು ಒಂದು ಎಲ್ಲ ಸಿಕ್ಕಿದ್ದೆಲ್ಲ ಸೌಂಡ್ ಮಾಡೋದು ಅದರಲ್ಲಿ. ಹಾಂ ಸರಿ, ಅದಕ್ಕೆ ಸ್ವಲ್ಪ ತಮಾಷೆ ಆಗಿ. 5th ಐಡಿಯಾ ನಾನು ಕೊಡ್ತೀನಿ. ಏನು? ಊಟ ತಂದು ಅವ್ನು ಮುಂದೆ ಇಡ್ತೀನಿ. ಅವಾಗ ನಾನು ಹಾಡ್ಕೊಂಡು ಬರ್ತೀನಿ, ನೀವೆಲ್ಲರೂ ಅದನ್ನೇ ಹಾಡಿ. ಸಾಂಗು ಈ ಜನುವೇ ಆಹದೊರೆತಿದೆ. ಸರಿ, ಎಲ್ಲರೂ ಹಾಡಬೇಕು. ಹಾಂ ಸರಿ, ಓಕೆ. ಎಲ್ಲರೂ ಸ್ವಲ್ಪ ಲೈವ್ಲಿಯಾಗಿ ಮಾಡಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ರೆಡಿ ಸರ್? ಪ್ರಾಪರ್ಟೀಸ್ ಎಲ್ಲ ಇಟ್ಕೊಂಬಿಡಿ ಹಂಗೆ. ಏನಾಯ್ತು? ಕುಂಭಕರ್ಣ ಮಹಾಸ್ವಾಮಿನ ಎಬ್ಬಿಸ್ಬೇಕಂತೆ. ಯಾಕೆ? ರಾವಣ ಸೈನ್ಯ ಯುದ್ಧಕ್ಕೆ ಬಂದಿದೆಯಂತೆ. ಬನ್ನಿ ಎಬ್ಸೋಣ. ಮಹಾಪ್ರಭು ಕುಂಭಕರ್ಣ. ಮಹಾಪ್ರಭು ಕುಂಭಕರ್ಣ, ಮಹಾಪ್ರಭು ಕುಂಭಕರ್ಣ, ಮಹಾಪ್ರಭು ಕುಂಭಕರ್ಣ, ಮಹಾಪ್ರಭು ಕುಂಭಕರ್ಣ, ಮಹಾಪ್ರಭು ಕುಂಭಕರ್ಣ, ಮಹಾಪ್ರಭು ಕುಂಭಕರ್ಣ. ಏನೂ ಆಗ್ಲಿಲ್ಲ. ಇವಾಗೇನ್ ಮಾಡೋದು? ಯೋಚನೆ ಮಾಡಿ. ಯೋಚನೆ ಮಾಡ್ಬೇಕಷ್ಟೇ, ಮಾಡಿ. ಏನಾಯ್ತು? ಉಪಾಯ ಬಂತು. ಏನು? ನಾವೆಲ್ಲ ಈಗ ಒಬ್ಬೊಬ್ರಿಗೆ ಕಿರ್ಚಿದ್ರೆ ಏನೂ ಆಗಲ್ಲ. ಬನ್ನಿ ಎಲ್ಲ ಒಟ್ಟಿಗೆ ಕಿರ್ಚೋಣ. ಸೊಳ್ಳೆ ಧೂಪ ಹಚ್ರಿ ಕಣೋ. ಇಷ್ಟು ಕೂಗಿದ್ರು ಸೊಳ್ಳೆ ಅಂತಾರಲ್ರು. ಯೋಚನೆ ಮಾಡಿ. ಏನಾಯ್ತು? ಉಪಾಯ ಬಂತು. ಏನು? ನೋಡ್ತಾ ಇರಿ.
ಸೂಪರ್ ಮಕ್ಕಳ, ಸೂಪರ್ 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 ಮಕ್ಕಳೇ, ತುಂಬಾ ಚೆನ್ನಾಗಿತ್ತು, ತುಂಬಾ ಮುದ್ದಾಗಿ ತುಂಬಾ ಚೆನ್ನಾಗಿ ಮಾಡಿದ್ರಿ. ಇದೆಲ್ಲ ಐಡಿಯಾ ಹೆಂಗ್ ಬಂತು ನಿಮ್ಗೆ? ಸರ್ ಇಮ್ಯಾಜಿನೇಷನ್. ಓ, ನೀವೆಲ್ಲರೂ ಸೇರಿ ಇಮ್ಯಾಜಿನೇಷನ್ ಮಾಡಿದ್ದಾ? ತುಂಬಾ ಚೆನ್ನಾಗಿತ್ತು ಮಕ್ಕಳೇ. ಗುರುಗಳೇ, ನಮ್ಮ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಆಂಗಿಕ, ವಾಚಿಕ, ಸಾತ್ವಿಕ ಅವುಗಳನ್ನು ಹೇಗೆ ಬಳಸೋದು, ವಿವಿಧ ರೀತಿಯ ಅಡುಗೆಗಳು, ಆ ಈ 1 2 3 4 ತುಂಬ ಹೊಸದಾಗಿತ್ತು. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು. ಮಕ್ಕಳ ಎಂಜಾಯ್ ಮಾಡಿದ್ರಾ? ಖುಷಿ ಆಯ್ತಾ? ನೀವು ಹೋಗಿ ನಿಮ್ಮ ಫ್ರೆಂಡ್ಸ್ಗೆ ಹೇಳ್ತೀರಾ? ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ದಾರೆ ಗುರುಗಳೇ. ಇಲ್ಲಿವರೆಗೂ ನಮ್ಮ ಜೊತೆಗಿದ್ದು ನಮ್ಮ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದೀರಿ. ನಮ್ಮ ಪರವಾಗಿ, ನಮ್ಮ ಚಾನಲ್ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ವೆರಿ ಗುಡ್ ಮಕ್ಕಳ, ಭಾಳ ಚೆನ್ನಾಗಿ ಮಾಡಿದ್ರು. ನೋಡಿದ್ರಲ್ಲ ಮಕ್ಕಳೇ, ಇವತ್ತಿನ ಸಂಚಿಕೆಯನ್ನು ಹೇಗನ್ನಿಸ್ತು? ಖುಷಿ ಆಯಿತಾ? ಮತ್ತೆ ವೆರೈಟಿ ರೀತಿಯ ಸಂಚಿಕೆಯೊಂದಿಗೆ ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.